ಹಾಯ್, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಹೇಗಿದ್ದೀರಾ ಎಲ್ಲರೂ? ಏನಪ್ಪ ಗಾಡಿ ತೊಗೊಂಡು ಎಲ್ಲೋ ಹೋಗ್ತಾ ಇದ್ದಾನೆ ಬೆಳಗ್ಗೆ ಅಂದ್ಕೊಂಡ್ರಾ? ಹೌದು, ಇವತ್ತು ನಂದಿಲ್ಸ್ಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ನಂದು ವೀಕ್ ಆಫ್ ಇತ್ತು, ಸೊ ಅದಕ್ಕೋಸ್ಕರ ನಂದಿಲ್ಸ್ಗೆ ಹೋಗೋಣ ಪ್ಲ್ಯಾನ್ ಮಾಡಿದೆ. ಪ್ಲ್ಯಾನ್ ಇದ್ದಿದ್ದು ಆ್ಯಕ್ಚುಲಿ ಬಂದು ಅರ್ಲಿ ಮಾರ್ನಿಂಗು, ಲೇಟ್ ಆಗೋಯಿತು. ಸೊ ಈಗ ಹೋಗ್ತಾ ಇದ್ದೀನಿ. ಫುಲ್ ಬಿಸಿಲು ನೋಡ್ತಾ ಇರ್ಬೋದು ನೀವು. ಟೈಮ್ ಬಂದಿಗೆ 11:30. ಇಷ್ಟು ಬಿಸಿಲಿದೆ. ಇಷ್ಟು ಬಿಸಿಲಿದ್ರೂ ಕೂಡ ನಂದಿ ಹಿಲ್ಸಲ್ಲಿ ವೆದರ್ ಮಾತ್ರ ತುಂಬ ಕೂಲಾಗಿದೆ. ಗಾಳಿ ಕೂಡ ತುಂಬ ತಂಪಾಗಿ ಬೀಸ್ತಾ ಇದೆ. ಬನ್ನಿ ನೋಡೋಣ. ಫ್ರೆಂಡ್ಸ್, ಬೇಸಿಗೆಯಲ್ಲಿ ತುಂಬ ದೂರ ಹೋಗ್ತೀವಿ. ಎಲ್ಲೆಲ್ಲೋ ಬೇರೆ ಬೇರೆ ಪ್ಲೇಸಸ್ಗೆ. ಬೆಟರ್ ನಂದಿ ಹಿಲ್ಸ್ಗೆ ಬನ್ನಿ. ಬೇಸಿಗೆಯಲ್ಲಿ ನಂದಿ ಹಿಲ್ಸ್ಗಿಂತ ಬೇರೆ ಇನ್ನೊಂದು ಜಾಗ ಇಲ್ಲ. ನೋಡ್ತಾ ಇರ್ಬೋದು, ನಂದಿನಿ ಕೂಡ ಹೊಸದಾಗಿ ಆಗಿದೆ. ಸೊ ಬನ್ನಿ ನೋಡೋಣ. ಫ್ರೆಂಡ್ಸ್ ಬನ್ನಿ, ಅರ್ಕಾವತಿ ನದಿ ಇದೆಯಂತೆ, ಅದರದ್ದು ಮೂಲ ಸ್ಥಾನ ಇದೆ ಅಂತೆ. ಬನ್ನಿ ಸೊ ನೋಡೋಣ. ಸೊ ಇಲ್ಲಿ ಲೆಫ್ಟಲ್ಲಿ ಒಂದು ಬೋರ್ಡ್ ಇದೆ, ಅದು ರಿಲೇಟೆಡ್ಡು. ಅದರಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ, ಇದೇ ಬೋರ್ಡ್ ಕಾಣ್ತಿದೆಯಲ್ಲ, ಝೂಮ್ ಮಾಡಿ ತೋರಿಸಿದ್ದೀನಿ ನೋಡಿ. ಅದು ರಿಲೇಟೆಡ್ ಇನ್ಫಾರ್ಮೇಷನ್ ಇದೆ. ಸೊ ನೋಡ್ತಾ ಇರ್ಬೋದು, ಇದೇ ಆ ನದಿ. ನಾನಿಲ್ಲಿ ಯಾವಾಗಲೂ ಬಂದಾಗಲೂ ಕೂಡ ಇದರಲ್ಲಿ ನೀರು ಇರ್ತಿತ್ತು. ಈ ಸರಿ ನೀರು ಕೂಡ ಇಲ್ಲ. ನೋಡ್ತಿರ್ಬೋದು ನೀವು ವಿಡಿಯೋದಲ್ಲಿ. ಫುಲ್ ಡ್ರೈ ಆಗಿಬಿಟ್ಟಿದೆ. ಮೋಸ್ಟ್ಲಿ ಬೇಸಿಗೆ ಅಲ್ವಾ, ಅದಕ್ಕೋಸ್ಕರನೇ ಇರಬೇಕು. ಬಟ್ ಎಲ್ಲ ಟೈಮಲ್ಲೂ ನೀರು ಇರ್ತಿತ್ತು. ಫ್ರೆಂಡ್ಸ್, ಟಿಪ್ಪು ಡ್ರಾಪ್ ನೋಡ್ತಿರ್ಬೋದು ನೀವು. ಏನಕ್ಕಪ್ಪ ಮೊದಲನೇದಾಗಿ ಹೆಸರು ಈ ಜಾಗಕ್ಕೆ ಇಟ್ಟಿದ್ದಾರೆ ಅಂತಂದರೆ, ಟಿಪ್ಪು ಸುಲ್ತಾನ್ ತನ್ನ ಆಳ್ವಿಕೆಯಲ್ಲಿ ತಪ್ಪು ಮಾಡಿದಂಥ ಪ್ರಜೆಗಳನ್ನ ಇಲ್ಲಿಂದ ತಳ್ಳಿ ಸಾಯಿಸ್ಬಿಡ್ತಿದ್ದ ಅಂತಿದ್ರು. ಸೊ ನೋಡ್ತಿರ್ಬೋದು ನೀವು ಎಷ್ಟು ಡೀಪ್ ಇದೆ ಅಂತ. ನಾನು ಝೂಮ್ ಮಾಡಿ ತೋರಿಸಿದ್ದೀನಿ. ತುಂಬ ಆಳ ಇದೆ. ಇಲ್ಲಿಂದ ಬಿದ್ದರೆ ಮನುಷ್ಯ ಅವನ ದೇಹ ಕೂಡ ಸಿಗೋದಿಲ್ಲ, ಅಷ್ಟು ಆಳ ಇದೆ. ನೋಡಿ, ಕಾಣ್ತಿರ್ಬೋದು ನಿಮಗೆ ವಿಡಿಯೋದಲ್ಲಿ. ತುಂಬ ಆಳ ಇದೆ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ನಂದಿ ಹಿಲ್ಸ್ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮೇಲಿಂದ. ಎಲ್ಲೆಲ್ಲೋ ಹೋಗ್ತೀವಿ, ಅದರ ಬದಲು ನಮ್ಗೆ ಹತ್ರವಾಗಿರ್ತಕ್ಕಂಥ ಜಾಗನ ನಾವು ಬಂದು ನೋಡಿದ್ರೆ ಒಳ್ಳೆಯದು. ತುಂಬ ದೂರ ಹೋಗೋ ಬದಲು ಒನ್ ಡೇ ಪ್ಲ್ಯಾನ್ಗಂತೂ ನಂದಿ ಹಿಲ್ಸ್ ಹೇಳಿ ಮಾಡಿಸಿದ ಜಾಗ. ನೋಡಿ, ಅರ್ಧ ಕರ್ನಾಟಕನೇ ಕಾಣೋ ರೀತಿ ಕಾಣ್ತಿದೆ ಇಲ್ಲಿಂದ ನೋಡಿದ್ರೆ. ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ತುಂಬ ಖುಷಿಯಾಗುತ್ತೆ ನೋಡ್ತಿದ್ರೆ. ಸರಿ ಬಂದಾಗ ಮಿಸ್ ಮಾಡಿದೆ ನೋಡಿ. ಪ್ಲಸ್ ಇಲ್ಲಿ ಒಂದು ಸ್ಟೇ ಕೂಡ, ನೈಟ್ ಸ್ಟೇ ಕೂಡ ಇರುತ್ತೆ KSTDC ಕಡೆಯಿಂದ. ಪ್ಲಸ್ ಇಲ್ಲಿ ರೆಸ್ಟೋರೆಂಟ್ ಕೂಡ ಕಾಣ್ತಿದ್ದು, ಇದು ಕೂಡ KSTDC ಗೌರ್ಮೆಂಟ್ ಅಪ್ರೂವ್ಡೆ. ಬಟ್ ಪ್ರೀ ಬುಕ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ಏನಪ್ಪ ಅಂತಂದರೆ ಫ್ಯಾಮಿಲಿ ಬಂದಾಗ ಪ್ರೀ ಬುಕ್ಕಿಂಗ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ನೈಟ್ ಸ್ಟೇ ಮಾಡ್ಬೋದು. ಸನ್ಸೆಟ್ಟು ಸನ್ವಿ ಎಲ್ಲ ಮಿಸ್ ಮಾಡ್ಕೊಳ್ಳದೆ ನೋಡ್ಬೋದು.
ಫ್ರೆಂಡ್ಸ್, ಇದು ನೋಡ್ತಾ ಇರ್ಬೋದು ಮಳೆ ಮಾಪಕ. ಇದನ್ನು ಒಂದು ಟೆಕ್ನಾಲಜಿ ಯೂಸ್ ಮಾಡಿದರೆ ಅದೇನಪ್ಪ ಅಂದರೆ ಸೋಲಾರ್ ಟೆಕ್ನಾಲಜಿ. ಇದರಿಂದ ಮಳೆ ಎಷ್ಟು ಸೆಂಟಿಮೀಟ್ರ್ ಆಗುತ್ತೆ ಅಂತ ಕಂಡುಹಿಡಿಬೋದು. ಟೆಕ್ನಾಲಜಿ ಯಾವ ಥರ ಯೂಸ್ ಆಗ್ತಾಯಿದೆ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ. ಪ್ಲಸ್ ನೋಡಿ ಇದು ವ್ಯೂ ಪಾಯಿಂಟ್. ಇದು ಕೂಡ ಒಂದು ವ್ಯೂ ಪಾಯಿಂಟ್, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಸಂಡೇ ಬಂದಿದ್ದೀನಿ, ಹೆವಿ ಕ್ರೌಡ್ ಇದೆ. ದಯವಿಟ್ಟು ಸಂಡೇಸ್ನ ಸ್ಕಿಪ್ ಮಾಡಿ ಬೇರೆ ಡೇಸಲ್ಲಿ ಬಂದರೆ ನೀವು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಏನೂ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಮತ್ತು ಇಲ್ಲಿ ನೋಡಿ ಕೊಳ ಇರ್ಬೋದು, ಇದು ಎಂಟ್ರೆನ್ಸ್ ಎಲ್ಲ ಇದೆ, ಬರ್ತಾನೆ ನೀವು. ಬಟ್ ನಾನು ಲಾಸ್ಟಲ್ಲಿ ತೋರಿಸ್ತಿದ್ದೀನಿ, ತುಂಬ ಕ್ಲೀನಾಗಿದೆ. ಪ್ಲಸ್ ಈ ಕೊಳದಲ್ಲಿ ಪಾಚಿ ಅನ್ನೋದು ಕಟ್ಟುತ್ತೆ ಅಂದ್ಬಿಟ್ಟು ನೋಡಿ ಏನು ಪ್ಲ್ಯಾನ್ ಮಾಡಿದರೆ ಝೂಮ್ ಆಗ್ತಾ ತೋರಿಸಿದ್ದೀನಿ ನಿಮ್ಗೆ ನೋಡಿ. ಒಂದು ಚೂರು ಪಾಚಿ ಇಲ್ಲ, ಕ್ಲೀನ್ನ ಮೇಂಟೈನ್ ಮಾಡಿ.